ಈ ಉಡುಪಿ ಜಿಲ್ಲೆಯ ಸಮಸ್ತ ಸಮಸ್ಯೆಯಾದಂಥ ಮೂಲಭೂತ ಸಮಸ್ಯೆಯಾದಂಥ ಒಂದು ಮನೆ ಸಂಬಂಧಪಟ್ಟಂತೆ ಅಂಬೇಡ್ಕರ್ ಆವಾಸ್ ಮನೆಗೆ ಸಂಬಂಧಪಟ್ಟಂತೆ ಹಿಂದೆ 2-3 ದಿವಸದ ಹಿಂದೆ ಸಹ ನಾವು ಸಮಾಜ ಕಲ್ಯಾಣ ಸಚಿವರ ಹತ್ರ ಮಾತಾಡಿದವಾಗ ಮುಖತಃ ಅವರ ಮನೆಗೆ ಹೋಗಿ ಭೇಟಿಯಾಗಿ ಮಾತಾಡಿದಾಗ ಒಂದು 15-20 ನಿಮಿಷ ನಮ್ಮ ಹತ್ರ ಡಿಸ್ಕಸ್ ಮಾಡಿದ್ದು. ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ವೆಂಕಟಸ್ವಾಮಿ ಅವರ ಹತ್ರ ಡಿಸ್ಕಸ್ ಮಾಡಿ ನನ್ನ ಹತ್ರ ನಾನು ಒಟ್ಟಿಗೆ ಇದ್ದಿದ್ದೆ. ಆವಾಗ ಹೇಳಿದ್ದು SCPTSP ವತಿಯಿಂದ ಹಣ ಇದೆ, ಬಟ್ ನಾನು 6.5 ಲಕ್ಷ ಘೋಷಣೆ ಮಾಡಲಿಕ್ಕೆ ನಾನು ಪ್ರಪೋಸಲ್ ಕೊಡ್ತೀನಿ, 6 ಲಕ್ಷ ಹಣ ಇದೆ, ಬಟ್ ಬಜೆಟಲ್ಲಿ ಘೋಷಣೆ ಮಾಡಲಿಕ್ಕೆ ನೀವು ಮುಖ್ಯಮಂತ್ರಿಯವರಿಗೆ 20ಕ್ಕೆ ನಾವು ಅದರ ಕುಂದುಕೊರತೆ ಸಭೆಯನ್ನು ಸಹ ನಾವು ಬಜೆಟ್ ಪೂರ್ವವಾಗಿ ಕರೆದಿದ್ದೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು. ಬಹುಶಃ ನಾಳೆ ಇದೆ. ಆದರೆ ನಮಗೆ ಈ ರೀತಿ ಇಲ್ಲಿ ಒಂದು ಡಿಮ್ಯಾಂಡನ್ನು ಅವರು ಅನುಷ್ಠಾನ ಮಾಡ್ತಾರೆ ಅನ್ನುವಂಥ ನಂಬಿಕೆ ನಮಗೆ ಇಲ್ಲ. ಹಾಗಾಗಿ ಆ ಅನುಷ್ಠಾನ ಮಾಡಬೇಕಾದ್ರೆ ಬೆಂಗಳೂರಲ್ಲಿ ವಿಧಾನಸೌಧ ಇದ್ದರೆ ಅದರ ಕೊಂಡಿ ಇರುವಂಥದ್ದು ಕಾಂಗ್ರೆಸ್ ಭವನ, ಇದೇ ಪಾರ್ಲಿಮೆಂಟ್. ಹಾಗಾಗಿ ನಾವು DC ಆಫೀಸಲ್ಲಿ ಹೋಗೋದಿಲ್ಲ, ಕಾರ್ಯಾಂಗ ವ್ಯವಸ್ಥೆಗೆ ಹೋಗೋದಿಲ್ಲ. ಹಾಗಾಗಿ ನಾವು ಇವತ್ತು ಅಲ್ಲಿನ ವಿಧಾನಸೌಧದ ಕೊಂಡಿಯನ್ನು ನಾವು ಟಚ್ ಮಾಡಿದ್ದೀವಿ. ಅವರಿಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಆ ಮನವಿಗೆ ಪೂರಕವಾಗಿ ಕಾಂಗ್ರೆಸ್ ಮುಖಂಡರು ನಮ್ಮನ್ನು ಖುದ್ದಾಗಿ ಬಂದು ಅದನ್ನು ನಮ್ಮ ಮನವಿಯನ್ನು ತಗೊಂಡು ಸಂಬಂಧಪಟ್ಟವರಿಗೆ ಕೊಟ್ಟು ಅದನ್ನು ಅನುಷ್ಠಾನಕ್ಕೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿಕೊಂಡು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಭರವಸೆಗೆ 5-6 ವರ್ಷದಿಂದಲೂ ಕಾದಿದ್ದೀವಿ. ಆದರೆ ಇನ್ನೊಂದು ಕೇವಲ ಒಂದು 10 ದಿವಸಕ್ಕೆ ಏನು ದೊಡ್ಡ ಸಮಸ್ಯೆ ಆಗುವುದಿಲ್ಲ. ಹಾಗಾಗಿ ನಾವು ಕಾನೂನನ್ನು ಪಾಲನೆ ಮಾಡುವಂಥವರು ಸಂವಿಧಾನವನ್ನು ಸಂರಕ್ಷಣೆ ಮಾಡೋದು. ಹಾಗಾಗಿ ಈ ಅವರ ಮನವಿಗೆ ನಾವು ಕೂಡ ಸ್ಪಂದಿಸಿ ಅವರ ಒಂದು ಮನವಿಗೆ ಸ್ಪಂದಿಸಿ ನಾವು ಕೂಡ ನಮ್ಮ ಪ್ರತಿಭಟನೆಯನ್ನು ಹಿಂಪಡಿತಾ ಇದ್ದೀವಿ. ಕಾರಣ ಹಿಂಪಡಿತೀವಿ ಅಂತ ಇಲ್ಲಿ ಕ್ಲೋಸ್ ಅಲ್ಲ, ನಿರಂತರವಾಗಿ ನಡೀತಾ ಇದೆ ನಮ್ಮ ಮಾನಸಿಕವಾಗಿ. ಒಂದು ವೇಳೆಯಲ್ಲಿ ಬಜೆಟಲ್ಲಿ ಘೋಷಣೆ ಮಾಡಿಲ್ಲ, ನಾವು ಪೊಲೀಸ್ ಇಲಾಖೆಯ ಪರವಾನಗಿಯನ್ನು ತಗೊಳ್ಳೋದಿಲ್ಲ. ನಮಗೆ ಅಗತ್ಯತೆಯೂ ಇಲ್ಲ. ನಾವು ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಅದು ಕಾನೂನಾಗಿ ನಾವು ಕಾನೂನು ಚೌಕಟ್ಟಲ್ಲೇ ಮಾಡೋದಂತೇಳಿ. ಆದರೆ ಘೋಷಣೆಗಳು ಮಾತ್ರ ನಮ್ಮನ್ನು ಹೊರಗೆ ಬರ್ತದೆ. ಅದಕ್ಕೆ ಅವಕಾಶ ಮಾಡಿ ಕೊಡಬೇಡಿ ಅಂತೇಳಿ ಹಿಂದೆ BJP ಸರ್ಕಾರಕ್ಕೆ ಎಲ್ಲರೂ ಪ್ರತಿಕೃತಿಯು ಬ್ರಹ್ಮಾವರದಲ್ಲಿ ನಾವು ದಾನ ಮಾಡಿದ್ವಿ. ಫಸ್ಟ್ ಪ್ರತಿಕೃತಿ ದಾನ ಮಾಡಿದ್ವಿ, ಬಿಡಲಿಲ್ಲ. ಹಾಗಾಗಿ ನಾವೇನೋ ಮಾಡ್ತೀರನ್ನುವಂಥ ಆಶಾಭಾವನೆಯಲ್ಲಿ ನಿಮ್ಮಲ್ಲಿ ಎಲ್ಲೂ ಧಿಕ್ಕಾರಗಳನ್ನು, ಒಂದು ಕೆಟ್ಟ ಘೋಷಣೆಗಳನ್ನೇ ಕೂಗಿಲ್ಲ.